ಧರ್ಮಸ್ಥಳ ಷಡ್ಯಂತ್ರ, ಬುರುಡೆ ಗ್ಯಾಂಗ್ ಕುತಂತ್ರ, ಬುರುಡೆ ಜಾಲ ಬಯಲು ಮಾಡ್ತಾ ಇದೆ ಎಸ್ಐಟಿ ಟೀಮ್. ಬಿ ಗ್ಯಾಂಗ್ ಮುಂದೆ ಶುರುವಾಯಿತು ಎಸ್ಐಟಿ ತಾಂಡವ. ಎಸ್ಐಟಿ ಅಧಿಕಾರಿಗಳ ತನಿಖೆ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಮಂಡ್ಯ, ತಮಿಳುನಾಡಿಗೂ ಕೂಡ ಎಸ್ಐಟಿ ತನಿಖೆ ಮುಂದೆ ವಿಸ್ತರಣೆಯಾಗಿದೆ. ದೂರುದಾರನ ಹುಟ್ಟೂರಿನಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಈಗ ಮಂಡ್ಯ, ತಮಿಳುನಾಡಿಗೂ ಕೂಡ ವಿಸ್ತರಿಸಿದೆ. ದೂರುದಾರನ ಹುಟ್ಟೂರಿನಲ್ಲಿ ಎಸ್ಐಟಿ ತನಿಖೆಯನ್ನು ಶುರು ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ಚಿನ್ನಯ್ಯನ ಸ್ನೇಹಿತರು, ಸಂಬಂಧಿಕರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ತಮಿಳುನಾಡಿನ ಚಿಕ್ಕರಸಿಪಾಳ್ಯದಲ್ಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಮಹತ್ವದ ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇದಕ್ಕೂ ಮೊದಲು ಗಾರ್ಮೆಂಟ್ಸ್ನಲ್ಲಿ ಚಿನ್ನಯ್ಯ ಕೆಲಸವನ್ನ ಮಾಡ್ತಾ ಇದ್ದ. 2 ವರ್ಷಗಳ ಹಿಂದೆ ಉಜಿರೆಗೆ ಬಂದು ಅಲ್ಲಿ ಕೆಲಸವನ್ನ ಶುರು ಮಾಡಿದ್ದ. ಚಿನ್ನಯ್ಯನ 2ನೇ ಪತ್ನಿ, ಮಕ್ಕಳಿಂದಲೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ ಬೇರೆ ಬೇರೆ ಆಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆತನ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಕೂಡ ಸಂಪೂರ್ಣ ಮಾಹಿತಿಗಳನ್ನ ಎಸ್ಐಟಿ ಟೀಮ್ ಕಲೆ ಹಾಕ್ತಾ ಇದೆ. ಅದನ್ನ ಬೆನ್ನತ್ತಿ ಹೋದಂತಹ ಸಂದರ್ಭದಲ್ಲಿ ಮಂಡ್ಯ, ತಮಿಳುನಾಡಿಗೂ ಕೂಡ ಅದು ವಿಸ್ತರಣೆ ಆಗಿದೆ. ದೂರುದಾರನ ಹುಟ್ಟೂರಿನಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ಶುರು ಮಾಡಿದೆ. ಈ ಸಂದರ್ಭದಲ್ಲಿ ಚಿನ್ನಯ್ಯನ ಸ್ನೇಹಿತರಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಂಬಂಧಿಕರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಹತ್ವದ ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ತಮಿಳುನಾಡಿಗೂ ಕೂಡ ಹೋಗಿದೆ. ತಮಿಳುನಾಡಿನ ಚಿಕ್ಕರಸಿಪಾಳ್ಯದಲ್ಲೂ ಕೂಡ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಏನಿದೆ ಅದು ಯಾವೆಲ್ಲ ರೀತಿಯಾಗಿ ವಿಸ್ತರಿಸ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಚಿನ್ನಯ್ಯನ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೂ ಕೂಡ ವಿಸ್ತರಣೆಯಾಗಿತ್ತು. ಜೊತೆಗೆ ಆತನ ಹುಟ್ಟೂರಿಗೂ ಕೂಡ, ಮಂಡ್ಯಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿ. ಸೊ ಏನೆಲ್ಲ ಅಪ್ಡೇಟ್ ಗೊತ್ತಾಗ್ತಾ ಇದೆ? ಮಧುಕರ್, ಹೌದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಈಗ ಸತ್ಯವನ್ನು ಒಪ್ಪಿಕೊಂಡಿದ್ದರೂ ಕೂಡ ಆತ ಹೇಳಿರುವಂತಹ ಹೇಳಿಕೆಗಳಲ್ಲಿ ಕೆಲವೊಂದು ರೀತಿಯಾದಂತಹ ಮಾಹಿತಿಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತ ಪ್ರಕ್ರಿಯೆಗಳಾಗಬೇಕು. ಅಂದ್ರೆ ಕಾನೂನಾತ್ಮಕವಾಗಿ ಆತ ಹೇಳಿರುವಂತಹ ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನ ಆ ಜಾಗಗಳಿಗೆ ಹೋಗಿ ಪರಿಶೀಲನೆ ಮಾಡುವಂತದ್ದು ಮತ್ತು ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅಲ್ಲಿರುವಂತಹ ಸುತ್ತಮುತ್ತಲಿನವರ ಹೇಳಿಕೆಗಳನ್ನ ಅಧಿಕೃತವಾಗಿ ದಾಖಲಿಸುವಂತದ್ದು ಚಾರ್ಜ್ ಶೀಟ್ ನ ಹಂತಗಳಿಗೆ ಅದು ಬೇಕಾದಂತದ್ದು, ಪ್ರಮುಖವಾಗಿ ಬೇಕಾದಂತದ್ದು. ಹಾಗಾಗಿ ಆತನ ಹುಟ್ಟೂರಾದಂತಹ ಮದ್ದೂರು ಮತ್ತು ಮಂಡ್ಯದ ಮದ್ದೂರು ಆಗಿರ್ಬೋದು ಅಥವಾ ಆತ ಚಿಕ್ಕರಸಿಪಾಳ್ಯ ತಮಿಳುನಾಡಿನಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಭಾಗಗಳಿಗೂ ಕೂಡ ಎಸ್ಐಟಿ ಆತ ಕೊಟ್ಟಿರುವಂತಹ ಮಾಹಿತಿಗಳ ಆಧಾರದಲ್ಲಿ ಅಲ್ಲಿಗೂ ಕೂಡ ಹೋಗಿ ತನಿಖೆಯನ್ನು ನಡೆಸ್ತಾ ಇದೆ. ಪ್ರಮುಖವಾಗಿ ಮಂಡ್ಯದ ಮದ್ದೂರಿನಲ್ಲಿ ಆತನ ವಾಸ ಹೇಗಿತ್ತು, ಆತನ ಹುಟ್ಟು ಹೇಗಿತ್ತು, ಆ ಬಳಿಕ ಆತ ಎಲ್ಲಿ ಶಾಲಾ ಶಿಕ್ಷಣವನ್ನ ಪೂರೈಸಿದ, ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ ಅಲ್ಲಿ ಉದ್ಯೋಗವನ್ನ ಸ್ಥಳೀಯವಾಗಿ ಮಾಡಿದ್ದ ಮತ್ತು ಅಲ್ಲಿನ ಸ್ಥಳೀಯರು ಆತನ ಬಗ್ಗೆ ಯಾವ ರೀತಿಯಾದಂತಹ ಒಪಿನಿಯನ್ ಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಅದರ ಜೊತೆಗೆ ಆತನ ಫ್ಯಾಮಿಲಿ ಟ್ರೀಗಳ ಬಗ್ಗೆ ಗಮನಿಸ್ತಾ ಹೋದ್ರು ಕೂಡ ಅಲ್ಲಿ ಆತನ ಪತ್ನಿ 2 ಜನ ಪತ್ನಿಯರಿದ್ರೆ ಅದರ ಪತ್ನಿಯರ ಹೇಳಿಕೆಗಳನ್ನ ದಾಖಲು ಮಾಡುವಂತದ್ದು, ಅವರ ಜೊತೆಗೆ ಆತನ ಬೇರೆ ಕುಟುಂಬಕ್ಕೆ ಬಹಳ ಹತ್ತಿರದಲ್ಲಿರುವಂತವರ ಯಾರ್ದಾದ್ರೂ ಹೇಳಿಕೆಗಳಿದ್ರೆ ಅವುಗಳನ್ನ ದಾಖಲು ಮಾಡುವಂತದ್ದು. ಅಲ್ಲೇನಾದ್ರೂ ಆತನನ್ನ ಈ ರೀತಿಯಾಗಿ ಬುರುಡೆ ಗ್ಯಾಂಗ್ ಆತನ ಊರಿಗೆ ಹೋಗಿ, ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ತನಿಖೆಯ ಆಸುಪಾಸುಗಳಲ್ಲಿ ಬೇರೆ ರೀತಿಯಾದಂತಹ ಮಾಹಿತಿಗಳು, ಬೇರೆ ರೀತಿಯಾದಂತಹ ಸುಳಿವುಗಳು ತನಿಖಾ ತಂಡಕ್ಕೆ ಸಿಗುತ್ತೆ. ಯಾಕಂದ್ರೆ ಆತನ ಊರಿನಲ್ಲಿ, ಮಂಡ್ಯದ ಮದ್ದೂರಿನಲ್ಲಿ ಆತ ಊರಿನಲ್ಲಿರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಈ ರೀತಿಯಾದಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಈ ಬುರುಡೆ ಗ್ಯಾಂಗ್ಗೆ ಸೇರಿದಂತಹ ಯಾರಾದ್ರೂ ವ್ಯಕ್ತಿಗಳು ಆತನನ್ನು ಅಲ್ಲಿ ಬಂದು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ದಾರಾ ಅನ್ನುವಂಥ ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಕ್ರಿಯೆಗಳಾಗ್ತಾ ಇದೆ. ಅದರ ಜೊತೆಗೆ ಆ ಒಂದು ಊರಿನಿಂದ ಆತ ಧರ್ಮಸ್ಥಳದಲ್ಲಿ 19 ವರ್ಷಗಳ ಕಾಲ ಬದುಕನ್ನ ಕಟ್ಕೊಂಡಿದ್ದವನು 2014ರ ನಂತರ ನೇರವಾಗಿ ಬೇರೆ ಜಾಗಗಳಿಗೆ ಹೋಗ್ತಾನೆ. ಬೇರೆ ಜಾಗದಲ್ಲಿ ಆತನ ಟೈಮ್ ಲೈನ್ಗಳು ಹೇಗಿತ್ತು, ಯಾವ ಜಾಗಗಳಿಗೆ ಹೋಗಿದ್ದ, ಎಲ್ಲೆಲ್ಲಿ ಕೆಲಸ ಮಾಡಿದ್ದ ಅನ್ನುವಂಥ ಮಾಹಿತಿಗಳನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ತಮಿಳುನಾಡಿನ ಚಿಕ್ಕರಸಿಪಾಳ್ಯ ಅನ್ನುವಂಥ ಜಾಗ ಏನಿದೆ, ಈ ಜಾಗದಲ್ಲಿ ಆತ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ಆತ ಒಂದು ಫ್ಯಾಕ್ಟರಿಯಲ್ಲಿ ಹೋಗಿ ಧರ್ಮಸ್ಥಳವನ್ನ ತ್ಯಜಿಸಿದ ಬಳಿಕ ಆತ ಅಲ್ಲಿ
ಅಲ್ಲಿ ಒಂದು ಜಾಗಕ್ಕೆ ಹೋಗಿ ಸೇರ್ತಾನೆ ಅಂದ್ರೆ ಅಲ್ಲಿ ಯಾರ ಜೊತೆಗಾದ್ರೂ ಆತನಿಗೆ ಗೆಳೆತನಗಳಿರ್ಬೋದು, ಯಾರ ಜೊತೆಗಳಿಗಾದ್ರೂ ಬಹಳ ನಿಕಟ ಸಂಪರ್ಕಗಳಿರ್ಬೋದು, ಅಂತಹ ಸಂಪರ್ಕಗಳನ್ನ ಟ್ರೇಸ್ ಮಾಡಿ ಆತ ಈ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದಂತ ಪರಿಸ್ಥಿತಿಗಳನ್ನ, ಅಲ್ಲಿನ ಸಿಚುವೇಶನ್ಗಳನ್ನ ಅವರ ಜೊತೆಗೆ ವಿವರಿಸಿರುವ ಸಾಧ್ಯತೆಗಳಿವೆ. ಕೆಲವೊಂದು ಸಂಬಂಧಗಳಲ್ಲಿ ಅಂತವುಗಳನ್ನ ಆತ ಹಂಚಿಕೊಂಡಿರುವ ಸಾಧ್ಯತೆಗಳಿವೆ. ಅವರುಗಳ ಬಳಿ ಆತನ ಬಹಳ ಹಿಂದಿನ ಬ್ಯಾಕ್ ಗ್ರೌಂಡ್ ಗಳನ್ನ ಏನಾದ್ರೂ ಎಕ್ಸ್ಪ್ಲೇನ್ ಮಾಡಿದ್ದರೆ ಅವುಗಳನ್ನ ಕಲೆಕ್ಟ್ ಮಾಡುವಂತದ್ದು, ಆತನ ಜೊತೆಗೆ ಬಹಳ ಪರಿಚಿತರು ಅಂತ ಅನಿಸಿಕೊಂಡವರು ಯಾರಾದ್ರೂ ಮಾತನಾಡಿದ್ರೆ ಅವರ ಹೇಳಿಕೆಗಳನ್ನ ದಾಖಲಿಸುವಂತದ್ದು, ವಿಚಾರಣೆಯನ್ನ ನಡೆಸುವಂತಹ ಪ್ರಕ್ರಿಯೆಗಳಿಗೆ ಈಗ SIT ಮುಂದಾಗಿರುವಂತದ್ದು. ಇದು 2 ಜಾಗಗಳ ಪೂರಕ ಪ್ರಕ್ರಿಯೆಗಳಾದ್ರೆ ಆತ ಅಲ್ಲಿಂದ ಬಂದ ನಂತರ ಉಜಿರೆಯ ಒಂದು ವ್ಯಕ್ತಿಯ ಬಳಿ ಅವರು ಖಾಸಗಿಯಾಗಿ ಗುತ್ತಿಗೆ ತೆಗೆದುಕೊಳ್ತಾ ಇದ್ದಂತಹ ಸ್ವಚ್ಛತಾ ಕಾರ್ಮಿಕ, ಸಫಾಯಿ ಕರ್ಮಚಾರಿಯಾಗಿ ಆತನ ಕೆಲಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆತ ಉಳಿದುಕೊಳ್ತಾ ಇದ್ದ ಜಾಗಗಳಿರ್ಬೋದು, ಅದರ ಜೊತೆಗೆ ಆತನಿಗೆ ಉಜಿರೆಯಲ್ಲಿ ಆತನ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವರ ಬಳಿ ಒಂದಷ್ಟು ಮಾಹಿತಿಯನ್ನು, ಅವರ ಮಾಲೀಕರು ಸೇರಿದಂತೆ, ಆತನಿಗೆ ಉದ್ಯೋಗ ಕೊಟ್ಟಂತ ಮಾಲೀಕರು ಸೇರಿದಂತೆ ಅವನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಯಾರಾದ್ರೂ ಇದ್ರೆ ಅಂತವರ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು. ಯಾಕಂದ್ರೆ ಇವೆಲ್ಲವೂ ಕೂಡ ಈಗ ಆತನೇ ಬಾಯಿ ಬಿಟ್ಟಿದ್ದರೂ ಕೂಡ ಅದರಲ್ಲೂ ಕೆಲವೊಂದು ಗೊಂದಲ, ಅನುಮಾನಗಳು ಇರುತ್ತೆ ಸಹಜವಾಗಿ. ಹಾಗಾಗಿ ಆ ಅನುಮಾನ ಗೊಂದಲಗಳನ್ನು ಕ್ಲಿಯರ್ ಮಾಡುವಂಥದ್ದು ಮತ್ತು ಮುಂದಿನ ಪ್ರಕ್ರಿಯೆಯ ಭಾಗವಾಗಿ ಆ ಹೇಳಿಕೆಗಳನ್ನು ದಾಖಲಿಸಿ ಮುಂದಿನ ಚಾರ್ಜ್ ಶೀಟ್ನ ಹಂತಗಳಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ. ಮತ್ತು ತನಿಖೆಗಳನ್ನು, ಪ್ರಾಸಿಕ್ಯೂಷನ್ನ ಸಂದರ್ಭಗಳಲ್ಲಿ ಅದನ್ನ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತೆಗೆದುಕೊಂಡು ಹೋಗಬೇಕು ಆ ರೀತಿಯಾದಂಥ ಪ್ರಕ್ರಿಯೆಗಳ ಭಾಗವಾಗಿ ಅವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆದ ಹೇಳಿಕೆಗಳಾಗಿರುತ್ತೆ. ಹಾಗಾಗಿ ಯಾವ ಹೇಳಿಕೆಗಳನ್ನು ಬಿಡದೆ ಇಲ್ಲಿ ದಾಖಲಿಸಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನು SIT ಬಹಳ ಗಂಭೀರವಾಗಿ ಮಾಡ್ತಾ ಇದೆ. ಅದರ ಜೊತೆಗೆ ಆತನ ಚಲನವಲನಗಳು ಮತ್ತು ಆತ ಹೇಗಿದ್ದ ಮತ್ತು ಆತನ ವಹಿವಾಟುಗಳು ಹೇಗಿತ್ತು, ಅಂದ್ರೆ ಬೇರೆ ಯಾರ ಜೊತೆಗಾದ್ರೂ ಸಂಪರ್ಕದಲ್ಲಿದ್ದ, ಬೇರೆ ಯಾರಾದ್ರೂ ಆತ ಇರುವಂತಹ ಜಾಗಗಳಿಗೆ ಆಗಾಗ್ಗೆ ಬರ್ತಾ ಹೋಗ್ತಾ ಇರುವಂತದ್ದು ಏನಾದ್ರೂ ಇತ್ತ, ಮತ್ತು ಆತ ಕೆಲಸ ಮಾಡ್ತಾ ಇದ್ದ ಜಾಗಗಳಲ್ಲಿ ಆತನನ್ನ ಯಾರಾದ್ರೂ ಸಂಪರ್ಕ ಮಾಡಿರುವಂತಹ ಕೆಲವೊಂದು ಜಾಗಗಳಲ್ಲಿ, ಪರ್ಟಿಕ್ಯುಲರಿ ಆ ಜಾಗಗಳಲ್ಲಿ ದಿನಾಂಕಗಳೇನಾದ್ರೂ ಗೊತ್ತಾದ್ರೆ ಆ ಜಾಗದ CC ಕ್ಯಾಮೆರಾ ಫುಟೇಜ್ ಗಳನ್ನ ತೆಗಿಬಹುದು. ಅಂದ್ರೆ ಸುತ್ತಮುತ್ತ ಯಾವ್ದಾದ್ರು ಪರಿಸರಗಳಲ್ಲಿದ್ರೆ ಇದು ಕೂಡ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ SIT ತನಿಖೆ ಸಂದರ್ಭಗಳಲ್ಲಿ ಬಹಳ ಗಂಭೀರವಾದಂತಹ ಸಾಕ್ಷ್ಯವಾಗಿ ಕೂಡ ಎದ್ದು ನಿಲ್ಲುವಂಥದ್ದು. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನ ಗಮನಿಸಿ ಈ ಎಲ್ಲ ಪೂರಕವಾದಂತಹ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು SIT ತನ್ನ ತನಿಖೆಯನ್ನ ಮುಂದುವರಿಸಿದೆ. ತನಿಖೆ ಇನ್ನೂ ಕೂಡ ಬಹಳ ಆಳವಾಗಿ ಹೋಗಬಹುದು. ಅದು ಕೇವಲ ಕರ್ನಾಟಕವನ್ನಷ್ಟೇ ಸೀಮಿತವಾಗಿರೋದಿಲ್ಲ. ಕರ್ನಾಟಕವನ್ನು ಹೊರತುಪಡಿಸಿ ಆತನ ಟೈಮ್ ಲೈನ್ಗಳಲ್ಲಿ 1995 ಆತನೇ ಹೇಳಿದ ದೂರಿನ ಪ್ರತಿಗಳಲ್ಲಿರುವಂತಹ 95ರಿಂದ 2014 ಒಂದು ಟೈಮ್ ಲೈನ್ ಆದ್ರೆ 2014ರಿಂದ 2025 ಟೈಮ್ ಲೈನ್ ಬೇರೆಯೇ ಆಗಿರುತ್ತೆ. ಹಾಗಾಗಿ ಆ 11 ವರ್ಷಗಳ ಟೈಮ್ ಲೈನ್ ಮತ್ತು ಉಳಿದ 19 ವರ್ಷಗಳ ಟೈಮ್ ಲೈನ್ ಏನಿದೆ ಅದನ್ನ ಕಲೆಕ್ಟ್ ಮಾಡುವಂತ ಪ್ರಕ್ರಿಯೆಗಳಲ್ಲಿ SIT ತೊಡಗಿರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭರತ್. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ನಡೆಸ್ತಾ ಇರುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಬೂರುಡೆ ರಹಸ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ. ಇನ್ನು ಈ ವಿಚಾರವಾಗಿ ಸೋದರ ತನಾಸಿ ಬಳಿ ಚೆನ್ನಯ್ಯ ಹೇಳಿದ್ದೇನು ಗೊತ್ತಾ? ಹಾಗಾದ್ರೆ ಅಣ್ಣನ ಮುಂದೆ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ ಮಾಸ್ಕ್ ಮ್ಯಾನ್. SIT ಅಧಿಕಾರಿಗಳಿಗೆ ಎಲ್ಲಾ ಸತ್ಯವನ್ನು ಕೂಡ ಹೇಳಿದ್ದೇನೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಈ ರೀತಿ ಮಾಡಬಾರ್ದಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಣ್ಣನ ಮುಂದೆ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ ಮಾಸ್ಕ್ ಮ್ಯಾನ್. SIT ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ, ಎಲ್ಲಾ ಸತ್ಯವನ್ನು ಕೂಡ ಹೇಳಿದ್ದೀನಿ ಅಂತ ಆತನ ಸೋದರನ ಮುಂದೆ ಆತ ಬಿಚ್ಚಿಟ್ಟಿದ್ದಾನೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ತನ್ನ ಅಣ್ಣನ ಬಳಿ ಈ ಮಾಸ್ಕ್ ಮ್ಯಾನ್ ಅಥವಾ ಈ ಒಂದು ವ್ಯಕ್ತಿ ಏನಿದ್ದಾನೆ ಚಿನ್ನಯ್ಯ, ಆತ ಎಲ್ಲ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಈ ವಿಚಾರವಾಗಿ ಏನೆಲ್ಲ ಗೊತ್ತಾಗ್ತಾ ಇದೆ? ಮಧುಕರ್, ಹೌದು, ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಈ ಒಂದು ಪ್ರಕರಣದಲ್ಲಿ ಆತ ದೂರುದಾರನೇ ಆಗಿರಬಹುದು. ಆದರೆ ಆತ ಹೇಳಿರುವಂತಹ ಘಟನೆಗಳಿಗೆ ಆತ ಒಬ್ಬನೇ ಸಾಕ್ಷಿದಾರ ಅಂತೂ ಖಂಡಿತವಾಗ್ಲೂ ಆಗೋದಕ್ಕೆ ಇದಕ್ಕೆ ಸಾಧ್ಯವಿಲ್ಲ. ಆರಂಭದಲ್ಲೇ ಈ ಪ್ರಕರಣದ ಜಾಡು ಹಿಡಿದಂತ SIT ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಅಷ್ಟೂ ಜನರನ್ನ ವಿಚಾರಣೆಗೆ ಒಳಪಡಿಸಿತ್ತು. ಅವರು ಕೊಟ್ಟ ಅಷ್ಟೂ ಹೇಳಿಕೆಗಳನ್ನ ದಾಖಲು ಮಾಡಿತ್ತು. ಯಾಕಂದ್ರೆ 19 ವರ್ಷಗಳ ಸುದೀರ್ಘವಾದ ಘಟನೆ, ಅಂದ್ರೆ ಆತ ಹೇಳುವ ಕಥೆಗಳ ಪ್ರಕಾರ 19 ವರ್ಷಗಳ ಸುದೀರ್ಘ ಘಟನೆಗೆ ಆತ ಒಬ್ಬನೇ ಸಾಕ್ಷಿದಾರ ಆಗಿರೋದಿಲ್ಲ. ಈ ಕಾರಣದಿಂದಾಗಿ ಬೇರೆಯವರ ಮಾತುಗಳನ್ನ ಕೇಳಿದಾಗ, ಬೇರೆಯವರ ವಿಚಾರಣೆ ಹಂತಗಳಲ್ಲಿ ಕೊಟ್ಟ ಹೇಳಿಕೆಗಳನ್ನು ಗಮನಿಸಿದಾಗ ಇದರಲ್ಲಿ ಬಹಳ ವೈರುಧ್ಯತೆಗಳು ಅವರಿಗೂ ಕೂಡ ಆಗ ಪತ್ತೆಯಾಗಿತ್ತು. ಅವರಲ್ಲಿ ಒಬ್ಬ ತಾನಾಸಿ, ಆತನ ಸಹೋದರ. ಹಾಗಾಗಿ ತಾನಾಸಿ ಕೊಟ್ಟ ಹೇಳಿಕೆಗಳಿಗೂ ಮತ್ತು ಈತ ಕೊಡುವ ಹೇಳಿಕೆಗಳಲ್ಲೂ ಬಹಳ ವೈರುಧ್ಯತೆಗಳಿತ್ತು. ಆರಂಭದಲ್ಲಿ ಆತನನ್ನ ತನಿಖೆ ನಡೆಸಿ ಬಿಡ್ತಾರೆ, ಆತನ ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಆಗುತ್ತೆ. ಆದ್ರೆ ಮತ್ತೆ ಈತನನ್ನ ಆರೋಪಿ ಮಾಡಿ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಶಕ್ಕೆ ಪಡೆದ ಬಳಿಕ ಮತ್ತೆ ತಾನಾಸಿಯನ್ನ ಕರೀತಾರೆ, ತಾನಾಸಿಯ ವಿಚಾರಣೆಯನ್ನು ನಡೆಸ್ತಾರೆ. ಆಗಲೂ ಕೂಡ ಆತ ಕೊಟ್ಟ ಹೇಳಿಕೆಗಳ ವೈರುಧ್ಯತೆಗಳು ಬಹಳ ಕ್ಲಿಯರ್ ಆಗಿ SITಯ ಗಮನಕ್ಕೆ ಬರುತ್ತೆ. ಇಂಥ ಸಂದರ್ಭಗಳಲ್ಲಿ
ಇಂಥ ಸಂದರ್ಭದಲ್ಲಿ ಸ್ವತಃ ದೂರುದಾರನೇ ಆತನ ಬಳಿ ಒಪ್ಪಿಕೊಂಡಿರುವಂತದ್ದು, ತಾನು ಹೇಳಿದಂತ ಎಲ್ಲಾ ವಿಚಾರಗಳು ಏನು ಸುಳ್ಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉಳಿದ ಎಲ್ಲಾ ವಿಚಾರಗಳನ್ನ ನಾನು SIT ಮುಂದೆ ಬಿಚ್ಚಿಟ್ಟಿದ್ದೀನಿ. ಹಾಗಾಗಿ SIT ಮುಂದೆ ಅವ್ರು ಏನ್ ತನಿಖೆ ಮಾಡ್ತಾರೋ ಅದಕ್ಕೆ ನಾನು ಕೋಆಪರೇಟ್ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಆತ ಮಾತನಾಡಿದ್ದಾನೆ ಅನ್ನುವಂಥದ್ದು. ಯಾಕಂದ್ರೆ ಈ ಆರಂಭದ ಸಂದರ್ಭಗಳಲ್ಲಿ ಆತ ಉಜಿರೆಗೆ ಮತ್ತೆ ಧರ್ಮಸ್ಥಳ ತ್ಯಜಿಸಿ ತಮಿಳುನಾಡಿಗೆ ಹೋದ ಬಳಿಕ ಆತ ಮತ್ತೆ ಉಜಿರೆಗೆ ಬರ್ತಾನೆ. ಉಜಿರೆಗೆ ಬಂದಾಗ್ಲೂ ಕೂಡ ತಾನಾಸಿಯ ಜೊತೆಗೆ ಆತನಿಗೆ ಸಂಪರ್ಕ ಇರುತ್ತೆ. ಸಹೋದರರಿಬ್ಬರು ಕೂಡ ಪರಸ್ಪರ ಕನೆಕ್ಟೆಡ್ ಆಗಿರುತ್ತಾರೆ. ಆದ್ರೆ ಯಾವಾಗ ಬುರುಡೆ ಗ್ಯಾಂಗ್ ಈತನನ್ನ ಕನೆಕ್ಟ್ ಆಗುತ್ತೋ ಆ ಬಳಿಕ ಆತನ ಜೊತೆಗಿನ ಸಂಪರ್ಕಗಳು ಕಡಿದು ಹೋಗುತ್ತೆ. ಈ ಪ್ರಕರಣದಲ್ಲಿ ಆತ ಮುನ್ನೆಲೆಗೆ ಬಂದಾಗಲೇ ತಾನಾಸಿಗೂ ಕೂಡ ಬಹಳ ಅಚ್ಚರಿಯಾಗಿತ್ತು ಅನ್ನುವಂಥ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳು ಚರ್ಚೆಯಲ್ಲಿರುವಂಥದ್ದು. ಯಾಕಂದ್ರೆ ಈ ಬುರುಡೆ ಗ್ಯಾಂಗ್ ಆರಂಭದಲ್ಲಿ ತಾನಾಸಿಯನ್ನು ಸಂಪರ್ಕ ಮಾಡಿತ್ತ ಅಂದರೆ ಅವರಿಗೆ ಬೇಕಾಗಿದ್ದಂಥದ್ದು ಈ ಜಾಗದಲ್ಲಿ ಮೃತದೇಹಗಳನ್ನ ಹೂತಿದ್ದಂತ ಒಬ್ಬ ವ್ಯಕ್ತಿ. ಯಾರೆಲ್ಲ ಅಲ್ಲಿ ಮೃತದೇಹಗಳನ್ನು ಹೂತಿರುವ ಕೆಲಸಗಳನ್ನ ಮಾಡ್ತಾ ಇದ್ರು ಅಂದ್ರೆ ಪೊಲೀಸ್ ಪ್ರಕ್ರಿಯೆಗಳನ್ನ ಮುಗಿಸಿ ಯಾರೆಲ್ಲ ಅಲ್ಲಿ ಮೃತದೇಹಗಳನ್ನು ಹೂಳ್ತಾ ಇದ್ರು ಅಂತಹ ವ್ಯಕ್ತಿಗಳನ್ನ ಹುಡುಕಾಟುವ ಪ್ರಯತ್ನದಲ್ಲಿ ಈ ಬುರುಡೆ ಗ್ಯಾಂಗ್ ಇತ್ತು. ಅಂತ ಸಂದರ್ಭದಲ್ಲಿ ಅವರಿಗೆ ತಾನಾಸಿ ಸಿಕ್ಕಿದ್ದ, ಅದ್ರ ಜೊತೆಗೆ ಚಿನ್ನಯ್ಯ ಸಿಕ್ಕಿದ್ದ, ಬೇರೆ ಬೇರೆಯವರನ್ನ ಸಂಪರ್ಕ ಮಾಡಿದ್ದಾರೆ. ಆದ್ರೆ ಇವರ ಷರತ್ತುಗಳಿಗೆ ಇವರ ಹೇಳುವ ಸುಳ್ಳುಗಳನ್ನ, ಬಹಳ ಸ್ಕ್ರಿಪ್ಟೆಡ್ ಸುಳ್ಳುಗಳನ್ನ ಬಹಳ ಕ್ಲಿಯರ್ ಆಗಿ ಪ್ರೆಸೆಂಟ್ ಮಾಡುವಂತ ಒಬ್ಬ ವ್ಯಕ್ತಿ ಅವಶ್ಯಕತೆ ಇತ್ತು. ಅಂತಹ ವ್ಯಕ್ತಿಗಳ ಸಾಲಿನಲ್ಲಿ ನಿಂತವನು, ಅಂತಹ ವ್ಯಕ್ತಿಗಳಲ್ಲಿ ಒಬ್ಬನಾಗಿ ಬಂದವನು ಈ ಬುರುಡೆ ಗ್ಯಾಂಗ್ ನ ಚಿನ್ನಯ್ಯ. ಹಾಗಾಗಿ ಚಿನ್ನಯ್ಯ ಕೊಟ್ಟ ಅಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಚಿನ್ನಯ್ಯ ಕೊಟ್ಟ ಹೇಳಿಕೆಗಳನ್ನ ಸಂಗ್ರಹ ಮಾಡಿದ್ದಾರೆ, ಚಿನ್ನಯ್ಯ ಏನ್ ಹೇಳ್ತಾನೆ ಅನ್ನುವಂಥದ್ದನ್ನೆಲ್ಲ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ತಾನಾಸಿಯ ಮಾಹಿತಿಗಳ ಜೊತೆಗೆ ತಾಳೆ ಹಾಕುವ ಪ್ರಕ್ರಿಯೆಗಳು ಕೂಡ ಬಹಳ ಕ್ಲಿಯರ್ ಆಗಿ ನಡೆದಿದೆ. ಹಾಗಾಗಿ ಈಗ ಎಲ್ಲ ಪ್ರಕ್ರಿಯೆಗಳು ನಡೆದು ತಾನಾಸಿ ಕೂಡ ಒಪ್ಪಿಕೊಂಡಿದ್ದಾನೆ, ತಾನಾಸಿಯ ಜೊತೆಗೆ ಆತನ ಸಹೋದರ ಚಿನ್ನಯ್ಯ ಕೂಡ ಒಪ್ಪಿಕೊಂಡಿದ್ದಾನೆ. ಒಂದು ಹಂತದ ಪ್ರಕ್ರಿಯೆಗಳು ಈಗ SITಯ ಅಂಗಳದಲ್ಲಿ ಬಹುತೇಕ ಮುಕ್ತಾಯ ಆಗಿದೆ. ಇನಿಷಿಯಲ್ ಅಂತ ಹೇಳಿದ್ರು ಕೂಡ ಮುಂದಿನ ತನಿಖೆಯ ಪ್ರಕ್ರಿಯೆಗಳಿಗೆ ನೆರವಾಗುವಷ್ಟು ಮಾಹಿತಿಗಳನ್ನು SIT ಈಗ ಸಂಗ್ರಹ ಮಾಡಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.